ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇದೀಗ ಸ್ಥಳ ಮಹಜರು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ. ಬೆಂಗಳೂರಿನಾಯ್ತು, ಇದೀಗ ಚಿತ್ರದುರ್ಗದ ಸರದಿ. ಚಿತ್ರದುರ್ಗಕ್ಕೆ 3 ಆರೋಪಿಗಳನ್ನ ಕರೆದುಕೊಂಡು ಹೋಗಿ ಪಂಚನಾಮೆಗೆ ಮುಂದಾಗಿದ್ದಾರೆ ಪೊಲೀಸರು. ರಘು ಸೇರಿ 3 ಆರೋಪಿಗಳ ಮನೆಯಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಅಲ್ಲಿನ ಸ್ಥಳೀಯ ಪೊಲೀಸರು ಕೂಡ ಇದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ. ರೇಣುಕಾಸ್ವಾಮಿಯ ಕೊಲೆ ಕೇಸ್ನಲ್ಲಿ ಸ್ಥಳ ಮಹಜರು ಎಲ್ಲಿ ಕಿಡ್ನಾಪ್ ಮಾಡ್ಕೊ ಬಂದ್ರು, ಪಿಕಪ್ ಪಾಯಿಂಟ್ ಎಲ್ಲಿದೆಯೋ ಅಲ್ಲಿ ಸ್ಥಳ ಮಹಜರಿಗೆ ಮುಂದಾಗ್ತಾ ಇದ್ದಾರೆ. ಚಿತ್ರದುರ್ಗಕ್ಕೆ 3 ಆರೋಪಿಗಳನ್ನ ಬಹಳ ಒಂದು ಟೈಟ್ ಸೆಕ್ಯೂರಿಟಿಯೊಂದಿಗೆ ಕರೆದುಕೊಂಡು ಹೋಗಿರೋದನ್ನು ಗಮನಿಸ್ತಾ ಇದ್ದೀವಿ. ಮನೆ ಮತ್ತೆ ಎಲ್ಲೆಲ್ಲಿ ಕರ್ಕೊಂಡು ಹೋದ್ರು, ಎಲ್ಲೆಲ್ಲಿ ನಿಲ್ಲಿಸಿದ್ರು, ಯಾರೆಲ್ಲ ಎಲ್ಲೆಲ್ಲಿ ಜಾಯಿನ್ ಆದ್ರು, ಇವೆಲ್ಲವನ್ನ ಕೂಡ ಸ್ಥಳ ಮಹಜರಿನ ಸಂದರ್ಭದಲ್ಲಿ ಪೊಲೀಸರು ಮಾಹಿತಿನ ಕಲೆ ಹಾಕ್ತದೆ. ಊರಿನ ಸುತ್ತಮುತ್ತ ಎಲ್ಲ ಜನ ಸೇರ್ಕೊಬಿಟ್ಟಿದ್ದಾರೆ. ಅದೇ ಏರಿಯಾದಲ್ಲಿ ಆ ಹುಡುಗ ಓಡಾಡ್ಕೊಂಡಿದ್ರು ಇವ್ರು ಇಷ್ಟು ಜನ ಹುಡುಗರು. ಬಟ್ ಇವತ್ತು ಆರೋಪವನ್ನ ಹೊತ್ತು ಪೊಲೀಸರೊಂದಿಗೆ ಈಗ ಬಂದಿದ್ದಾರೆ ಸ್ಥಳ ಮಹಜರಿಗೆ. ಅದಕ್ಕೆ ಆಶ್ಚರ್ಯಚಕಿತರಾಗಿ ಇಡೀ ಸ್ಥಳೀಯರೆಲ್ಲರೂ ಕೂಡ ಒಂದು ನೋಡ್ತಾ ಇದ್ದಾರೆ. ಪೊಲೀಸರು ಬಿಗಿ ಬಂದೋಬಸ್ತ್ನೊಂದಿಗೆ ಪಂಚನಾಮೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಓಕೆ, ಇವತ್ತು ಮೊನ್ನೆ ಎಲ್ಲ ಬೆಂಗಳೂರು ಆಯಿತು, ಇದೀಗ ಚಿತ್ರದುರ್ಗದಲ್ಲಿ ಸ್ಥಳ ಮಹಜರಿಗೆ ಪೊಲೀಸರು ಮುಂದಾಗಿದ್ದಾರೆ. ಏನು ಸ್ವಾಮಿಯನ್ನ ಎಲ್ಲಿಂದ ಕರೆದುಕೊ ಬಂದ್ರು, ಎಲ್ಲಿ ಪಿಕಪ್ ಮಾಡಿದ್ರು, ಹೇಗೆ ಕರ್ಕೊಂಡು ಹೋದ್ರು, ಯಾರ್ಯಾರು ಎಲ್ಲೆಲ್ಲಿ ಜಾಯಿನ್ ಆದ್ರು, ಉಳಿದಂತಹ ಹುಡುಗರು, ರಘು ಸೇರಿದಂತೆ ಎಲ್ಲರೂ ಕೂಡ ಇವರೆಲ್ಲರನ್ನ ಕೂಡ ಈಗ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಪಂಚನಾಮೆ ಅಥವಾ ಸ್ಥಳ ಮಹಜರಿಗೆ ಮುಂದಾಗಿದ್ದಾರೆ. ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಇದೀಗ ಸ್ಥಳ ಮಹಜರು ಮಾತ್ರ ಅಲ್ಲ, ಮತ್ತಷ್ಟು ಪುರಾವೆಯನ್ನ ಹುಡುಕೋ ಹಿನ್ನೆಲೆಯಲ್ಲಿ ಹತ್ಯೆ ದಿನ ಅವರು ಧರಿಸಿದಂತಹ ಬಟ್ಟೆ ಶೂ ಅನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹತ್ಯೆ ದಿನ ದರ್ಶನ್ ಧರಿಸಿದ ಬಟ್ಟೆ ಮತ್ತು ಶೂ ಅನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದು, ಮೊನ್ನೆ ತಡರಾತ್ರಿ ನಟ ದರ್ಶನ್ ಮನೆಯಲ್ಲಿ ಮಹಜರು ಕೂಡ ನಡೆಸಿದ್ದಾರೆ. ಮನೆಯಲ್ಲಿ ಒಗೆಯದೇ ಇಟ್ಟಿದ್ದಂತಹ ದರ್ಶನ್ ಅವರ ಬಟ್ಟೆ ಶೂ ಎಲ್ಲವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಟ್ಟೆ ಶೂಗಳನ್ನ FSLಗೂ ಕೂಡ ಪೊಲೀಸರು ಕಳಿಸಿದ್ದಾರೆ. ಸದ್ಯ ಅವತ್ತಿನ ದಿನ ಏನೆಲ್ಲ ಒಂದು ವೇರ್ ಮಾಡಿದ್ರು, ಶರ್ಟ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಪ್ಯಾಂಟ್ ಆಗಿರ್ಬೋದು, ಹೊಡೆದಂತಹ ಸಂದರ್ಭದಲ್ಲಿ ಆತನ ದೇಹದಿಂದ ರಕ್ತ ಚಿಮ್ಮಿದ್ರೆ ಇವರ ಮೈಗೂ ಕೂಡ ಅದು ಅಂಟಿರುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಅದು ಕೂಡ ಸಾಕ್ಷಿಯಾಗಿ ಪರಿಗಣನೆಗೆ ತಗೊಳ್ತಾರೆ. ಹಾಗಾಗಿ ದರ್ಶನ್ ಅವರ ನಿವಾಸಕ್ಕೆ, RR ನಗರದಲ್ಲಿರುವಂತಹ ನಿವಾಸಕ್ಕೆ ಹೋಗಿ ಇದೀಗ ಇವೆಲ್ಲವನ್ನ ಸೀಸ್ ಮಾಡಿಕೊಂಡು ಪೊಲೀಸರು ತಂದಿದ್ದಾರೆ. ಇನ್ನು ಈ ಮರ್ಡರ್ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ ದರ್ಶನ್ ಮನೆಯಲ್ಲಿ ಶೋಧವನ್ನು ನೋಡಿದ್ವಿ. ಅದೇ ರೀತಿಯಾಗಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಮನೆಯಲ್ಲಿ ಇವತ್ತು ಮಹಜರು ಸಾಧ್ಯತೆ ಇದೆ. ಒಂದು ಕಡೆ ಚಿತ್ರದುರ್ಗದಲ್ಲಿ ಆಗ್ತದೆ, ಮತ್ತೊಂದು ಕಡೆ ಬೆಂಗಳೂರಿನ ಪವಿತ್ರ ಗೌಡ ನಿವಾಸದಲ್ಲೂ ಕೂಡ ಇವತ್ತು ಸಾಧ್ಯತೆ ಇದೆ ಮಹಜರು ನಡೆಸೋದು. RR ನಗರದಲ್ಲಿರುವ ಪವಿತ್ರ ಗೌಡ ಮನೆ, ದರ್ಶನ್ ಅವ್ರ ಮನೆಯೂ ಕೂಡ RR ನಗರದಲ್ಲೇ ಇರೋದು. ರೇಣುಕಾಸ್ವಾಮಿ ಮೇಲೆ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ರು ಪವಿತ್ರ ಅಂತ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾರೆ. ಹಲ್ಲೆ ನಡೆಸಿದ ಚಪ್ಪಲಿ, ಧರಿಸಿದ್ದ ಬಟ್ಟೆಯನ್ನ ಕೂಡ ಸೀಸ್ ಮಾಡ್ತಾರೆ. ಮನಸೋ ಇಚ್ಛೆ ತಗೋ, ಹೆಂಗ್ ಹೊಡಿತೀಯ ಹೊಡಿ, ನಿನ್ ಸೇಡನ್ನ ತೀರಿಸ್ಕೊ ಅನ್ನೋ ರೀತಿಯಲ್ಲಿ ಅವತ್ತು ಕಾನ್ವರ್ಸೇಷನ್ ಆಗಿತ್ತು. ಪವಿತ್ರಗೆ ಚಪ್ಪಲಿಯಿಂದ ಹೊಡಿಯೋಕೆ ಬಿಟ್ಟಿದ್ರು. ಹಾಗಾದ್ರೆ ಅವರು ಅವತ್ತು ಹಾಕಿದ್ದಂತಹ ಚಪ್ಪಲಿ ಯಾವುದು, ಸ್ಯಾಂಡಲ್ಸ್ ಯಾವುದು, ಅವೆಲ್ಲವನ್ನ ಸೀಸ್ ಮಾಡ್ತಾರೆ. ಯಾವುದನ್ನು ಕೂಡ ಬಿಡಲ್ಲ. ಎವಿಡೆನ್ಸ್ ಆಗಿ ಯಾವುದೆಲ್ಲ ಪರಿಗಣನೆಗೆ ತಗೊಳ್ಬೇಕು ಅಂತ ಅಧಿಕಾರಿಗಳಿಗೆ ಮನಸ್ಸು ಬರುತ್ತೋ ಅನ್ಸುತ್ತೋ ಎಲ್ಲವನ್ನ ಸೀಸ್ ಮಾಡ್ತಾರೆ. ಅದ್ರ ಮೇಲೆ ಇವ್ರಗಳ ಹತ್ರ ಹೇಳಿಕೆಯನ್ನ ತಗೊಳ್ತಾರೆ, ಬರೆದುಕೊಂಡು ಚಾರ್ಜ್ ಶೀಟ್ ನಲ್ಲಿ ಅದನ್ನ ಪ್ರಿಂಟ್ ಮಾಡ್ತಾರೆ ಅಥವಾ ಚಾರ್ಜ್ ಶೀಟಿಗೆ ಹಾಕ್ತಾರೆ ಅಂಶಗಳನ್ನ. ಆ ಹಿನ್ನೆಲೆಯಲ್ಲಿ ಪವಿತ್ರ ಗೌಡ ಅವತ್ತು ಚಪ್ಪಲಿಯಿಂದ ಮನಸೋ ಇಚ್ಛೆ ಥಳಿಸಿದ್ರು ಅಂತ ಹೇಳಲಾಗಿತ್ತಲ್ಲ, ಅವರು ಧರಿಸಿದಂತಹ ಚಪ್ಪಲಿಗಳು ಯಾವುದು, ಬಟ್ಟೆ ಯಾವುದು, ಎಲ್ಲವನ್ನ ಸೀಸ್ ಮಾಡ್ತಾರೆ. ಇದೀಗ ಈ ಪ್ರಕರಣದಲ್ಲಿ ಮತ್ತೋರ್ವ ಆರೋಪಿಯನ್ನ ವಶಕ್ಕೆ ಪಡೆಯಲಾಗಿದೆ. ಯಾರವರು ನೋಡ್ತಾ ಹೋಗೋಣ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನ ಮತ್ತೊಂದು ಭಾಗ ಅಂತ ನೋಡೋದಾದ್ರೆ, ಕೊಲೆ ಪ್ರಕರಣದಲ್ಲಿ ಮತ್ತೋರ್ವ ಈಗ ಕಾಮಾಕ್ಷಿಪಾಳ್ಯದಲ್ಲಿ ಪೊಲೀಸರ ವಶಕ್ಕೆ ಸಿಕ್ಕಿದ್ದಾನೆ. ಕೊಲೆ ದಿನ ಶೆಡ್ ಬಳಿ ಪವಿತ್ರ ಗೌಡ ಜೊತೆಗಿದ್ದ ಮ್ಯಾನೇಜರ್ ಈತ. ಮೈಸೂರು ರಸ್ತೆಯಲ್ಲಿ ದೇವರಾಜ್ ಅನ್ನುವಂತಹ ವ್ಯಕ್ತಿಯನ್ನ ಕಾಮಾಕ್ಷಿಪಾಳ್ಯದ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸೊ ಇದೀಗ ಇಲ್ಲಿ ತನಕ 13 ಜನರನ್ನೇನು ನೋಡ್ತಾ ಇದ್ವಿ, ಅದಕ್ಕೆ ಮತ್ತೊಬ್ಬರನ್ನ ಆಡ್ ಆನ್ ಮಾಡಿದ್ದಾರೆ ಪೊಲೀಸರು. ಆತನೇ ಪವಿತ್ರ ಅವರ ಮ್ಯಾನೇಜರ್, ಆತನ ಹೆಸರು ದೇವರಾಜ್ ಅಂತ ಕಾಮಾಕ್ಷಿಪಾಳ್ಯದ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗ ಕಾನ್ವರ್ಸೇಷನ್ ಇವ್ರಗಳ ನಡುವೆಯೂ ಕೂಡ ಆಗಿರುತ್ತೆ. ದರ್ಶನ್ ಜೊತೆಗೆ ಪವಿತ್ರ ಅವರು ಬಂದರು, ಪವಿತ್ರ ಜೊತೆಗೆ ಮ್ಯಾನೇಜರ್ ಕೂಡ ಬಂದಿದ್ನ, ಆತನ ಪಾತ್ರ ಈ ಪ್ರಕರಣದಲ್ಲಿ ಏನು, ಶೆಡ್ನಲ್ಲಿ ಆತನು ಕೂಡ ಭಾಗವಹಿಸಿದ್ನ,
ಇದರ ಹಿನ್ನೆಲೆ ಮುನ್ನೆಲೆ ಆತನಿಗೂ ಚೆನ್ನಾಗೇ ಗೊತ್ತಿರುತ್ತೆ. ಮತ್ತೆ ಮೆಸೇಜ್ಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಮಾಹಿತಿ ಕಲೆ ಹಾಕ್ತಾರೆ, ಯಾವಾಗಿಂದ ಬರ್ತಿತ್ತು ಅಂತೆಲ್ಲ. ಓಕೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಯನ್ನ ಕಲೆ ಹಾಕೋದಕ್ಕೆ ಲೂಮಿನಾ ಟೆಸ್ಟ್ಗೂ ಕೂಡ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಡಿ ಗ್ಯಾಂಗ್ನಿಂದ ಬರ್ಬರವಾಗಿ ರೇಣುಕಾಸ್ವಾಮಿ ಹತ್ಯೆ ನಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ಟೆಕ್ನಾಲಜಿಯನ್ನ ಬಳಕೆ ಮಾಡಿ ಗ್ಯಾಂಗ್ ವಿರುದ್ಧ ಸಾಕ್ಷ್ಯ ಸಂಗ್ರಹಕ್ಕೆ ಮುಂದಾಗ್ತಾ ಇದ್ದಾರೆ. ಲೂಮಿನಲ್ ಟೆಕ್ನಾಲಜಿಯನ್ನ ಬಳಸ್ತಾ ಇದ್ದಾರೆ FSL ತಜ್ಞರು. ಇದರಲ್ಲಿ ರೇಣುಕಾಸ್ವಾಮಿ ಕೊಲೆಯಾದ ಜಾಗದಲ್ಲಿ ಪತ್ತೆಯಾದಂತಹ ರಕ್ತದ ಕಣಗಳು, ಇದನ್ನ ಸಾಮಾನ್ಯವಾಗಿ ಹಿಟ್ ಅಂಡ್ ರನ್ ಪ್ರಕರಣದಲ್ಲಿ ಒಂದು ಬಳಕೆ ಮಾಡ್ತಾರೆ. ಆ ಟೈರಿಗೆ ಅಂಟಿರುವಂತಹ ರಕ್ತ ಮತ್ತು ಆ ವ್ಯಕ್ತಿಯ ದೇಹದ ರಕ್ತ ಎರಡೂ ಕೂಡ ಒಂದೇನಾ, ಸಿಮಿಲರ್ ನೋಡ್ತಾರೆ. ಅದನ್ನೇ ಲೂಮಿನಲ್ ಟೆಸ್ಟ್ ಅನ್ನುವಂಥದ್ದು. ಅದನ್ನ ಇಲ್ಲೂ ಕೂಡ ಬಳಕೆ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದರಲ್ಲಿ ಹಿಟ್ ಅಂಡ್ ರನ್ ಇಲ್ಲ, ಬಟ್ ಮರ್ಡರ್ಗೆ ಸಂಬಂಧಪಟ್ಟಂತೆ ಆ ಟೆಸ್ಟ್ನ ಅಥವಾ ಟೆಕ್ನಾಲಜಿ ಬಳಕೆ ಮಾಡೋದ್ರ ಮುಖಾಂತರ ಸಾಕ್ಷಿಗೆ ಮುಂದಾಗ್ತಿದ್ದಾರೆ. ಓಕೆ, ಈ ಪ್ರಕರಣದಲ್ಲಿ ಇದೀಗ ಹೊಸ ಟೆಕ್ನಾಲಜಿನ ಬಳಸೋದ್ರ ಮುಖಾಂತರ ಲುಮಿನಾಲ್ ಟೆಸ್ಟ್ ಅಂತ, ಅಂದ್ರೆ ರಕ್ತದ ಕಣಗಳನ್ನ ಪರೀಕ್ಷೆ ಮಾಡೋದು. ರೇಣುಕಾಸ್ವಾಮಿಯ ರಕ್ತಕ್ಕೂ ಇವರ ಬಟ್ಟೆ ಮೇಲೆ ಅಥವಾ ಗೋಡೆ ಮೇಲೆ, ಶೆಡ್ನ ಗೋಡೆ ಮೇಲೆ ಅಂಟಿದ ರಕ್ತ ಎರಡು ಕೂಡ ಒಂದೇನಾ ಅಂತ ಚೆಕ್ ಮಾಡ್ತಾರೆ ಅಷ್ಟೇ.